ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಈ ವಿಡಿಯೋಗೆ ವೇಟ್ ಮಾಡ್ತಾ ಇದ್ರು ಅದಂತೂ ಗೊತ್ತಿಲ್ಲ. ಆದ್ರೂ ಇವತ್ತು ನಡೆದಂತ ಫಿಫ್ತ್ ಟೆಸ್ಟ್ ಮ್ಯಾಚ್, ಪಿಂಕ್ ಟೆಸ್ಟ್ ಮ್ಯಾಚ್, ಅದನ್ನ ವರ್ಷದ ಮೊದಲನೇ ಮ್ಯಾಚ್ ನ ಆಸ್ಟ್ರೇಲಿಯಾದಲ್ಲಿ ನಡೆಯುವಂತ ಮ್ಯಾಚ್, ಹಾಗೆ ಇಂಗ್ಲೆಂಡ್ ಆ ಕಡೆ ಎಲ್ಲ ನಡೆಯುವಂತ ಮ್ಯಾಚ್, ನ್ಯೂ ಇಯರ್ ನ ಮೊದಲನೇ ಮ್ಯಾಚ್ ನ ಪಿಂಕ್ ಮ್ಯಾಚ್ ಅಂತ ಕರೀತಾರೆ. ಅದಕ್ಕೆ ಇದು ಸಹ ಪಿಂಕ್ ಮ್ಯಾಚ್ ಆಗಿದ್ದು, ಅದಕ್ಕೆ ಆಸ್ಟ್ರೇಲಿಯಾನವರು ಈ ಮ್ಯಾಚ್ ಅಲ್ಲಿ ಒಂದು ಸ್ವಲ್ಪ ಪಿಂಕ್ ನ ಯೂಸ್ ಮಾಡಿದ ಅಷ್ಟೇ ಹೊರತು ಇನ್ಯಾವುದೇ ಕಾರಣಕ್ಕೂ ಏನಿಲ್ಲ. ಹಾಗೆ ಇವತ್ತು ಗುರು ಮ್ಯಾಚ್, ಫಿಫ್ತ್ ಡೇ ಮ್ಯಾಚ್ ಅಂತೂ ಅದ್ದೂರಿಯಾಗಿ ನಡೀತು. ಅದ್ರಲ್ಲೂ ಅಲ್ಲದೆ ಬೂಮ್ರಾ ಮತ್ತೆ ಸ್ಯಾಮ್ ಕಾನ್ಸ್ಟನ್ಸ್ ಮಧ್ಯೆ ಒಂದ್ ಸ್ವಲ್ಪ ಆಗಿದ್ದು ಚಕಮಕಿ, ಅದಕ್ಕೆ ಬಲಿಪಶು ಆಗಿದ್ದು ಉಸ್ಮಾನ್ ಖವಾಜಾ. ಅದ್ದೂರಿಯಾಗಿತ್ತು ಆ ಲಾಸ್ಟ್ ಸೀನು, ಆ ಲಾಸ್ಟ್ 3 ಬಾಲಲ್ಲಿ ಆಗಿದ್ದು. ಅಪ್ಪಪ್ಪಪ್ಪ, ನೋಡಕ್ ಒಂಥರ ಥ್ರಿಲ್ ಇದ್ದಂಗಿತ್ತು. ಇನ್ನೂ ಒಂದ್ 2-3 ಓವರ್ ಇದ್ದು ಬಿಟ್ಟಿದ್ರೆ ಖುಷಿ ಪಡ್ತಿದ್ದ. ಏನಕ್ಕಂದ್ರೆ ಸ್ಯಾಮ್ ಅವ್ರನ್ನ ಇನ್ನೊಂದ್ ಸ್ವಲ್ಪ ಬೇಗ ಎತ್ಬೋದಿತ್ತು. ಹಾಗೆ ಬೂಮ್ರಾ ಮತ್ತೆ ಸ್ಯಾಮ್ ನಡುವೆ ಇನ್ನೊಂದ್ ಸ್ವಲ್ಪ ಚಕಮಕಿ ಆಗಿ ಒಂದ್ ಸ್ವಲ್ಪ ಬೇಗ ವಿಕೆಟ್ ನ ತೆಗಿತಾರೆ ಅನ್ನೋ ಒಂದು ನಡೀತಾ ಇದ್ದಿತ್ತು. ಅದ್ರಲ್ಲೂ ಅಲ್ಲದೆ ಈ ಮ್ಯಾಚ್ ಅಲ್ಲಿ ಒಂದ್ ಸ್ವಲ್ಪ ಬೂಮ್ರಾ ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿ ಇದ್ರು ಈ ಟೈಮಲ್ಲಿ, 3 ಬಾಲ್ ಟೈಮಲ್ಲಿ. ಇದನ್ನ ಬಗ್ಗೆ ಮಾತಾಡೋಣ ಮುಂದೆ. ಹಾಗೆ ಮೊದಲಿಗೆ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಳ್ಳುತ್ತೆ. ನಮ್ಗೆ ಆಲ್ಮೋಸ್ಟ್ ನೆನ್ನೆನೆ ಬಂದ್ಬಿಟ್ಟಿತ್ತು ರೋಹಿತ್ ಶರ್ಮಾ ಯಾವುದೇ ರೀತಿ ಫಿಫ್ತ್ ಟೆಸ್ಟ್ ಮ್ಯಾಚ್ ಆಡಲ್ಲ, ಅವರೇ ಡ್ರಾಪ್ ಔಟ್ ಆಗ್ತಾ ಇದಾರೆ ಅಂತ. ಆದ್ರೆ ಅದು ಇವತ್ತಿಗೆ ಗೊತ್ತಾಯ್ತು. ಏನೋ ಒಂದು ರೂಮರ್ಸ್ ಬಂದಿತ್ತು, ಆದ್ರೂ ಸೆಲೆಕ್ಷನ್ ಟೀಮ್ ಇಂದ ರೋಹಿತ್ ಶರ್ಮನ ಪ್ಲೇಯಿಂಗ್ 11 ಅಲ್ಲಿ ಆಡ್ಸಿ ಅಂತ. ಆದ್ರೆ ಗೌತಮ್ ಗಂಭೀರ್ ಅವರು ಅದನ್ನ ರಿಜೆಕ್ಟ್ ಮಾಡಿದ್ರಂತೆ. ಅದು ಒಂದ್ ಸ್ವಲ್ಪ ರೂಮರ್ಸ್ ಬಂದಿದ್ದು. ಆದ್ರೆ ಇವತ್ತು ಟಾಸ್ ಗೆದ್ದಿದೆ ಇಂಡಿಯಾ, ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೋತಾರೆ. ಆದ್ರೆ ಪಿಚ್ ಅಂತೂ ಮೊದಲಿಗೆ ನೋಡಿದಾಗೆ ಫ್ಲಾಟ್ ಪಿಚ್ಚು, ಒಂದ್ ಸ್ವಲ್ಪ ಬಿಸಿಲು ಬಂದಾದ್ಮೇಲೆ ಒಂದ್ ಸ್ವಲ್ಪ ಗ್ರಾಸ್ ಗಳೆಲ್ಲ ಒಂದ್ ಸ್ವಲ್ಪ ಒಣಗಿ ಪಿಚ್ ಅಂತೂ ಚೆನ್ನಾಗೇ ಆಗುತ್ತೆ ಬ್ಯಾಟಿಂಗ್ ಅಂತ ಅನ್ಕೊಂಡಿದ್ದು. ಆದ್ರೆ ನನ್ ಮಗಂದು ಆ ಮೋಡ ಕವಿದ ವಾತಾವರಣದಲ್ಲಿ ಪಿಚ್ ಅಂತೂ ಹೆಂಗಿತ್ತು, ಡೇ 1 ಸ್ಟಾರ್ಟ್ ಆದಾಗ ಡೇ ಎಂಡ್ ಆಗ ಗಂಟನು ಹಂಗೆ ಐತೆ ಪಿಚ್. ಅದ್ರಲ್ಲೂ ಅಲ್ಲದೆ ಬಾಲ್ 60 ಅಲ್ಲ 70 ಓವರ್ಸ್ ಆದ್ರೂ ಬಾಲ್ ಇನ್ನ ಸ್ವಿಮ್ ಆಯ್ತಿತ್ತು. ಅಷ್ಟೊಂದು ಏನ್ ಬಾಲ್ ಟ್ರಾವೆಲ್ ಆಗ್ತಿದ್ದು ಸ್ವಿಂಗು, ಅದಂತೂ ಅದ್ದೂರಿಯಾಗಿತ್ತು. ಅದ್ರಿಂದ ಒಂದ್ ಸ್ವಲ್ಪ ಇಂಡಿಯಾ ಒಂದ್ ಸ್ವಲ್ಪ ಬೇಗನೆ ವಿಕೆಟ್ ನ ಕೊಡ್ತು ಹೊರತು ಪಿಚ್ ಅಂತೂ ಒಂದ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಅದಕ್ಕೋಸ್ಕರ ಮ್ಯಾಚ್ ನಾಳೆಗಂತೂ ನಾನು ವೇಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲೂ ಅಲ್ಲದೆ ಮೊದಲು ಬ್ಯಾಟಿಂಗ್ ಆಡಕ್ಕೆ ಬಂದ ನಮ್ಮ ಇಂಡಿಯಾ ಮೊದಲನೇ 11 ರನ್ಗೆನೆ KL ರಾಹುಲ್ ಅವರ ವಿಕೆಟ್ ನ ಕಳ್ಕೊತಾರೆ. ಅದು ಹಿಡಿಯೋದು ಸ್ಯಾಮ್ ಕಾನ್ಸ್ಟನ್ಸ್. ಅದಾದ ನಂತರ ಶುಮನ್ ಗಿಲ್ ಸಹ ಒಂದು ತಕ್ಕ ಮಟ್ಟಿಗೆ ಆಡ್ತಾ ಇರ್ತಾರೆ. ಹಾಗೆ ಜೈಸ್ವಾಲ್ ಅವರು ಸಹ ಬೇಗ ಬೋಲೆಂಡ್ ಗೆ ಔಟ್ ಆಯ್ತಾರೆ. ಅದಾದ ನಂತರ ಬರೋದು ವಿರಾಟ್ ಕೊಹ್ಲಿ. ನಾವೆಲ್ಲ ವಿರಾಟ್ ಕೊಹ್ಲಿನ ಎಕ್ಸ್ಪೆಕ್ಟ್ ಇಟ್ಟಿದ್ದೋ. ಏನಂದ್ರೆ ಮ್ಯಾಚ್ ನೋಡ್ತಾ ಇದ್ರೆ ಮೊದಲನೇ ಬಾಲೆ ಠಕ್ ಸ್ಲಿಪ್ ಹೋಗ್ಬಿಡದ ಕ್ಯಾಚು. ಅಯ್ಯಪ್ಪ, ಸ್ಟೀವನ್ ಸ್ಮಿತ್ ಹಿಡ್ದಿಂಗ್ ಮೇಲೆ ಕ್ರಪ್ ನಂಗೆ ಎಸ್ಬಿಟ್ರು ಬಾಲ್ನ. ಅಲ್ಲಿ ಅಭಿಷನ್ ಬಂದು ಇಟ್ಕೊಬಿಡದ, ಅದನ್ನ ಔಟ್ ಆಗೋದ್ನಲ್ಲ ಮೊದಲನೇ ಬಾಲ್. ಫಸ್ಟ್ ಟೈಮ್ ಈ ತರ ಮೊದಲನೇ ಬಾಲ್ ಡಕ್ಔಟ್ ಆಗಿದ್ದು. 1-2-3 ಬಾಲ್ ಆಗಿ ಡಕ್ಔಟ್ ಆಗೋದ್ ನೋಡಿದ್ವಿ. ಆದ್ರೆ ಬಂದಿಟ್ನೆ ಡಕ್ಔಟ್ ಆಗ ಇದಂತೂ ಇದೆಯಲ್ಲ, ಅಜೀಬ್ ಆಗೋಗಿತ್ತು. ಇದೇನಪ್ಪಾ ಅಂತ ಅದಾದ್ಮೇಲೆ ರಿವ್ಯೂ ನೋಡಿದಾಗ ಒಂದ್ ಸ್ವಲ್ಪ ಬಾಲ್ ಗ್ರೌಂಡ್ ಟಚ್ ಆಗಿದ್ರಿಂದ ಅದನ್ನ ನಾಟ್ ಔಟ್ ಕೊಟ್ರು. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು 10 ಅವರ್ಸ್ ಮೇಲೆ ಒಂದು 11 ಅವರ್ಸ್ ಆಡಿದ್ರು, 17 ರನ್ ಹೊಡೆದ್ರು. ಅದು ಅಲ್ಲದೆ 69 ಬಾಲ್ಗೆ. ಹಾಗೆ ಶುಮನ್ ಗಿಲ್ಲು ಸಹ ತಕ್ಕ ಮಟ್ಟಿಗೆ ಇವರಿಬ್ಬರ ನಡುವೆ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳೀತಾ ಇತ್ತು. ಆದ್ರೆ ಲಂಚ್ಗೆ ಇನ್ನು ಒಂದೇ ಒಂದು ಬಾಲ್ ಮುಗಿಸಿದ್ರೆ ಲಂಚ್ಗೆ ಹೋಗ್ಬೋದಿತ್ತು. ಆದ್ರೆ ಶುಮನ್ ಗಿಲ್ ಅವರು ಆ ಬಾಲ್ಗೆ ಅಷ್ಟೊಂದು ಅವರು ನುಗ್ಗಿ ಆಡೋ ಬದ್ಲು ನಿಂತಿ ಆಡಿದ್ರೇನೆ ಹೆಂಗೋ ಉಳಿತಿದ್ರು ಅಂತ ಅನ್ಸುತ್ತೆ. ಸುಮ್ನೆ ಮುಂದೆ ನುಗ್ಗಿ ಹಿಂಗ್ ಇದ್ ಮಾಡ್ತಾರೆ. ಎಡ್ಜ್ ಆಗಿ ಸ್ಟೀವನ್ ಸ್ಮಿತ್ಗೆ ಕ್ಯಾಚ್ ಆಗುತ್ತೆ ಲೆತನ್ ಅವ್ರ ಓವರ್ ಅಲ್ಲಿ. ಅದಾದ ನಂತರ ಲಂಚ್ ಬ್ರೇಕ್ ಮುಗಿಸ್ಕೊ ಬಂದಂತ ನಂತರ ಪಂತ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಸಹ ಸೇಮ್ ಡಿಸ್ಮಿಸಲ್. ವಿರಾಟ್ ಕೊಹ್ಲಿ ಅವರು ಮೊದಲನೇ ಇನ್ನಿಂಗ್ಸ್ ಎಲ್ಲ ಟೆಸ್ಟ್ ಮ್ಯಾಚ್ ಗಳಲ್ಲೂ ಯಾವ ತರ ಸಿಮಿಲರ್ ಔಟ್ ಆಗಿದ್ರು, ಈ ಮ್ಯಾಚ್ ಅಲ್ಲೂ ಸಹ ಸಿಮಿಲರ್ ಔಟ್ ಆಗಿದ್ರು. ಆದ್ರೂ ಒಂದ್ ಸ್ವಲ್ಪ ವಿರಾಟ್ ಕೊಹ್ಲಿ ಅವರು ಇವತ್ತು ಡಿಫ್ರೆಂಟ್ ಆಗೇ ಕಾಣಿಸ್ತಾ ಇದ್ರು. ಯಾವುದೇ ರೀತಿ ಕವರ್ಸ್ ಡ್ರೈವ್ ನ ಹೊಡೆಯಕ್ಕೆ ಹೋಯ್ತಾನೆ ಇರ್ಲಿಲ್ಲ. ಕವರ್ಸ್ ಬಿಟ್ಟು ಹಾಫ್ ಕವರ್ಸ್ ಆ ತರ ಹೊಡೆಯಕ್ಕೆ ಇದ್ ಮಾಡ್ತಿದ್ರು. ಆದ್ರೂ ಒಂದು ಬಾಲ್ ನ ಮಿಸ್ ಜಡ್ಜ್ಮೆಂಟ್ ಮಾಡಿ ಸ್ಲಿಪ್ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಅದಾದ ನಂತರ ಬರದೆ ಜಡೇಜಾ ಮತ್ತೆ ಪಂತ್, ಇವರಿಬ್ರು ಅಂತೂ ಅದ್ದೂರಿಯಾಗಿ ಆಡ್ತಾರೆ. ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಅದ್ರಲ್ಲೂ ಅಲ್ಲದೆ ಈ ಪಿಚ್ ಅಲ್ಲಿ ಅನಿಯನ್ ಬೌನ್ಸ್ ಆಗಿ ಪಂತ್ ಆಡ್ದಿರೋ ಬ್ಯಾಟಿಂಗ್ ನ ಫಸ್ಟ್ ಟೈಮ್ ಆಡಿದ್ದು. ನಾವ್ ಈ ತರ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಪಂತ್ ಈ ತರ ಸ್ಲೋ ಆಗಿ ನಿಧಾನಕ್ಕೆ ಆಡ್ತಿದ್ದು.
ಅವ್ರನ್ನ ನಾವು ಆಲ್ರೆಡಿ ನೋಡಿದೀವಿ, ಸುಮ್ನೆ ಹೊಡ್ದ್ ಔಟ್ ಆಯ್ತಾರದು ಅಷ್ಟೇ. ಆದ್ರೆ ಇವತ್ತು ನೋಡಿದ್ದು ಕೈಗೊಡ್ಸ್ಕೊಂಡು ಕೈಲಿರತ್ತ ಬಂದು ಅದಾದ ನಂತರ ಸುಮಾರು ಏಟ್ಗಳಂತೂ ಪಂತ್ಕಂತೂ ಬಿದ್ಬಿಡ್ತು. ಅದ್ರಲ್ಲೂ ಅಲ್ಲದೆ ಪಂತ್ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಆಡ್ತಾ ಇದ್ರು. ಆದ್ರೂ ರಿಷಬ್ ಪಂತ್ ಅವರು ಒಂದ್ ಸ್ವಲ್ಪ ತಲೆ ಇಟ್ಟಿ ಆಡಿದ್ರು ಅಂತ ಅನ್ಕೋತೀನಿ. ಅದ್ರಲ್ಲೂ ಅಲ್ಲದೆ ಏನ್ ಬಾಲ್ಗಳು ನುಗ್ತಾ ಇದ್ದಿದ್ದು, ಅದ್ರಲ್ಲೂ ಅಲ್ಲದೆ ಪಾಪ ರಿಷಬ್ ಪಂತ್ಕಂತೂ ತಲೆಗೂ ಬೀಳ್ತು. ಸುಮಾರು ಏಟ್ಗಳಂತೂ ಈ ಮ್ಯಾಚ್ ಅಲ್ಲಿ ನಡೀತು. ಪಂತ್ ಆ ಶಾಟ್ ನ ಹೊಡೆಯಕ್ಕೆ ಹೋಗ್ಬಾರ್ದಿತ್ತು, ಸುಮ್ನೆ ಫುಲ್ ಶಾಟ್ ನ ಹೊಡೆಯಕ್ ಹೋಗ್ತಾರೆ. ಅದ್ರಲ್ಲೂ ಅಲ್ಲದೆ ಬಾಲ್ ಒಂದ್ ಸ್ವಲ್ಪ ಟಿಪ್ ಆಗಿ ಕ್ಯಾಚ್ ಔಟ್ ಆಯ್ತಾರೆ. ಅದಾದ ನಂತರ ವಿಕೆಟ್ಗಳು ಬೀಳೋದು ಠಣ್ ಬಿದ್ದೋಯ್ತದೆ. ಹೆಂಗೆ ಫೋರ್ತ್ ಟೆಸ್ಟ್ ಮ್ಯಾಚ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಪಂತ್ ಔಟ್ ಆಗಿಟ್ಟು ಹೆಂಗೆ ವಿಕೆಟ್ಗಳು ಟಣಟಣ ಅಂತ ಹೋಗ್ತೋ, ಅದೇ ತರ ಇಲ್ಲೂ ಸಹ ಹಂಗೆ ವಿಕೆಟ್ಗಳು ಠಣ್ ಅಂತ ಬಿದ್ದೋದ ಹಂಗೆ. ಅದ್ರಲ್ಲೂ ಅಲ್ಲದೆ ಹೋದ್ ಮ್ಯಾಚ್ ಅಲ್ಲಿ 100 ಹೊಡೆದಿದ್ದಂತ ನಿತೀಶ್ ಕುಮಾರ್ ರೆಡ್ಡಿ ಮೊದಲನೇ ಬಾಲೇ ಔಟ್ ಆಗಿದ್ದು. ಅವ್ರು ಆ ಬಾಲ್ ನ ಆಡ್ಬೇಕೋ ಬೇಡ ಅನ್ನೋ ಜಡ್ಜ್ಮೆಂಟ್ ಅಲ್ಲೇ ಬಾಲ್ ಬ್ಯಾಟ್ ಟಿಪ್ ಆಗಿ ಕ್ಯಾಚ್ ಆಗೋಗಿದ್ದು. ಮೊದಲನೇ ಬಾಲೇ ಔಟ್ ಆದ್ರು. ಅದಾದ ನಂತರ ಬರೋದು ವಾಷಿಂಗ್ಟನ್ ಸುಂದರ್. ಇವರು ಒಂದು ಸ್ವಲ್ಪ ನಿಧಾನಕ್ಕೆ ಆಡ್ತಾ ಇರ್ತಾರೆ. ಆದ್ರೆ ಜಡೇಜಾ ಮಿಚ್ಚರ್ ಸ್ಟಾರ್ಕ್ ಓವರ್ ಅಲ್ಲಿ LBW ಹೋಗಿ ಔಟ್ ಆಯ್ತಾರೆ. ಅದಾದ ನಂತರ ಬರದೆ ಪ್ರಸಿದ್ಧ ಕೃಷ್ಣ ಅವರು ಸಹ ಬೀಸಕ್ಕೆ ಇದ್ ಮಾಡ್ತಾ ಇರ್ತಾರೆ. ಅದಾದ ನಂತರ ವಾಷಿಂಗ್ಟನ್ ಸುಂದರ್ ಒಂದ್ ಸ್ವಲ್ಪ ಒಡೆ ಮೂಮೆಂಟ್ ಅಲ್ಲಿ ಕಾಣಿಸ್ತಾ ಇರ್ತಾರೆ. ಆದ್ರೆ ಪ್ಯಾಟ್ ಕಮಿಂಗ್ಸ್ ಓವರ್ ಅಲ್ಲಿ ಆ ಸ್ನಿಕ್ಕೋ ಅಪ್ಪ ಕೈ ಮುಗ್ದುಬಿಡ್ಬೇಕು ಆ ಟೆಕ್ನಾಲಜಿಗಳಿಗೆ. ಆಸ್ಟ್ರೇಲಿಯಾದಲ್ಲಿ ಏನ್ ಇವ್ರು ಗಿಮಿಕ್ ಮಾಡ್ತಾವ್ರೆ ಅಂತ ಅನ್ಸುತ್ತೆ. ಈ ಆಸ್ಟ್ರೇಲಿಯಾದವ್ರದ್ದು ನಮ್ಮ ಇಂಡಿಯಾ ಬಾಲಿಂಗ್ ಮಾಡ್ಬೇಕಾದ್ರೆ ಆಸ್ಟ್ರೇಲಿಯಾದವ್ರಿಗೆ ಆ ತರ ಸ್ನಿಕೋಗಳು ಏನೋ ಅಷ್ಟು ಟ್ರಾವೆಲ್ ಏನು ಕಾಣಿಸೋದಿಲ್ಲ. ಆದ್ರೆ ಇಂಡಿಯಾ ಬ್ಯಾಟಿಂಗ್ ಆಡ್ಬೇಕಾದ್ರೆ ಇಷ್ಟೊಂದು ಎರರು ಕಾಣಿಸ್ತಾ ಇದೆ. ಅದ್ರಲ್ಲೂ ಅಲ್ಲದೆ ಏನಂತ ಗೊತ್ತಿಲ್ಲ, ಈ ಆಸ್ಟ್ರೇಲಿಯಾದವ್ರೆ ಏನೋ ಗಿಮಿಕ್ ಮಾಡ್ತಾವ್ರೆ. ಅದು ಅಲ್ಲದೆ ಈ ಆಸ್ಟ್ರೇಲಿಯಾದವರು ಚೀಟಿಂಗ್ ಮಾಡೋದಲ್ಲಂತೂ ಎಕ್ಸ್ಪರ್ಟ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವ್ರು ಏನೋ ಒಂದು ಗಿಮಿಕ್ ಮಾಡ್ತಾರೆ. ಅದ್ರಲ್ಲೂ ಅಲ್ಲದೆ ಔಟೇ ಇಲ್ದೇ ಇರೋದನ್ನ ಔಟ್ ಅಂತ ಕೊಡ್ತಾರೆ. ಅಲ್ಲಿ ಹೋದ್ ಮ್ಯಾಚ್ ಅಲ್ಲಿ ಅದ್ರಲ್ಲಿ ಸ್ನಿಕೋನೇ ಬಂದಿಲ್ಲ, ಆದ್ರೂ ಡಿವಿಯೇಷನ್ ನೋಡಿ ಔಟ್ ಕೊಡ್ತಾರೆ. ಇಲ್ಲಿ ಡಿವಿಯೇಷನ್ ಇಲ್ಲ, ಏನು ಇಲ್ಲ, ಸ್ನಿಕೋ ನೋಡಿ ಔಟ್ ಕೊಡ್ತಾರೆ. ಅದ್ರೂ ಅಲ್ಲದೆ ಇದ್ರಲ್ಲಿ ಸ್ನಿಕೋ ಫುಲ್ ಫಸ್ಟ್ ಇಂದಾನೆ ಹಿಂಗೆ ಫುಲ್ ಸ್ನಿಕೋ ಅಂತ ಮಾಮೂಲಿ ನೀವು ಯಾವ್ದೋ ಈ ಸಿಜಿ ನೋಡ್ತಿರಲ್ಲ, ಈ ಸಿಜಿಲಿ ಹೆಂಗೆ ಮೇಲ್ಕ ಕಡೆಗೆ ಬರುತ್ತೋ ಅದೇ ರೀತಿ ಬಾಲ್ ಬ್ಯಾಟ್ಗೆ ಟಿಪ್ ಆಗೋಕ್ಕಿಂತ ಮುಂಚೆನೆ ಜಾಸ್ತಿ ಟ್ರಾವೆಲ್ ಆಗಿದೆ. ಅದಾದ್ಮೇಲೆ ಬಾಲ್ ಬ್ಯಾಟ್ ಇಂದ ಟ್ರಾವೆಲ್ ಆದ್ಮೇಲೆ ಇನ್ನ ನೋಡ್ಬೇಕು ಸ್ನಿಕ್ಕೋ ಎಷ್ಟು ರೈಸ್ ಆಯ್ತು ಅಂದ್ರೆ ಇದ್ರಲ್ಲಿ ಏನಂತಾನೆ ಗೊತ್ತಿಲ್ಲ. ಆದ್ರೆ ಆ ಥರ್ಡ್ ಅಂಪೈರ್ ಅಪ್ಪಪ್ಪ ಕೈ ಮುಗ್ದು ಬಿಡ್ಬೇಕು ಅವನಿಗಂತೂ. ಏನಂತ ನೋಡಿದ್ನೋ ಗೊತ್ತಿಲ್ಲ, ಅವನು ಕಣ್ಣಿದ್ದದೋ ಇಲ್ವೋ ದೇವರಾಣೆ ಗೊತ್ತಿಲ್ಲ. ಕಣ್ಣಿದ್ರೆ ಕಣ್ಣೇ ತೆಗೆದು ಬಿಡ್ಲಿ ಅತ್ತಾಗಿ. ಅಲ್ಲ ನೀಟಾಗಿ ಕಾಣಿಸ್ತೈತೆ, ಏನು ಬ್ಯಾಟಿಗೆ ಅಷ್ಟೊಂದು ಇದೇ ಆಗಿಲ್ಲ ಅಂತ. ಅವನ್ಗೆ ಕರೆಕ್ಟ್ ಆಗಿ ಡಿವಿಯೇಷನ್ ಆಗಿರೋದನ್ನ ನೋಡ್ದ, ಡಿವಿಯೇಷನೇ ಆಗಿಲ್ಲ ಬಾಲು. ಅದ್ರಲ್ಲೂ ಅಲ್ಲದೆ ಬಾಲ್ ಬ್ಯಾಟ್ ಇಂದ ಹೋದ್ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಸ್ನಿಕೋ ಬಂದ್ರ ಕಾಣಿಸ್ತಾ ಇದೆ. ಅದನ್ನ ಔಟ್ ಅಂತ ಕೊಟ್ಟ. ಅದೇನಕ್ಕೆ ಔಟ್ ಅಂತ ಕೊಟ್ಟನೋ ಗೊತ್ತಿಲ್ಲ. ಇದು ಆಸ್ಟ್ರೇಲಿಯಾ ಮಾಡ್ತಿರೋ ದೊಡ್ಡ ಗಿಮಿಕ್ ಅಂತ ಅನ್ಕೋತೀನಿ. ಅಲ್ಲ ಅಷ್ಟೊಂದು ಸ್ನಿಕೋ ಎರರ್ ಆಯ್ತಾ ಇರೋದು. ಅದ್ರಲ್ಲೂ ಅಲ್ಲದೆ ಫಸ್ಟ್ ಮ್ಯಾಚ್ ಪರ್ತಲ್ಲಿ ನಡಿಬೇಕಾದ್ರೆ KL ರಾಹುಲ್ಗೂ ಸಹ ಇದೇ ರೀತಿ ಸ್ನಿಕೋ ಎರರ್ ಆಗಿದ್ದು. ಅದಾದ್ಮೇಲೆ ಜೈಸ್ವಾಲ್ ಅದು ಡಿವಿಯೇಷನ್ ಆಯ್ತು, ಸ್ನಿಕೋ ಬರ್ಲಿಲ್ಲ, ಅದನ್ನ ಡಿವಿಯೇಷನ್ ನೋಡಿ ಔಟ್ ಕೊಟ್ಟಿದ್ದು. ಇಲ್ಲಿ ಡಿವಿಯೇಷನ್ ಇಲ್ಲ, ಮೊಲ್ಲಂಗಟ್ಟಿನೂ ಇಲ್ಲ, ಆದ್ರೂ ಇವ್ರಿಗೆ ಔಟ್ ಕೊಟ್ಟಿದ್ದು ಒಂಥರ ಏನೋ ಒಂಥರ ಗಿಮಿಕ್ ನಡೆದಂಗ ಅನಿಸ್ತಿತ್ತು ಹೊರತು. ಅದಾದ ನಂತರ ವಾಷಿಂಗ್ಟನ್ ಸುಂದರ್ ಔಟ್ ಅಂತ ಕೊಡ್ತಾರೆ. ಅದಾದ ನಂತರ ಬೂಮ್ರಾ ಬರೋದು ಗುರು. ಬೂಮ್ರಾ ಬಂದು ರಪ್ ನ ಹೊಡಿತಾ ಇರ್ತಾರೆ, ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ನಿಮ್ಗೆ ಕುಟ್ಟು ಗಿಟ್ಟು ಆಡ್ತಾ ಇದ್ರಂತೂ ನಿಂತ್ಕ ಆಡಕ್ ಆಗಲ್ಲ, ಬೀಸ್ತಾ ಇರ್ಬೇಕು ಅಂದ್ಬಿಟ್ಟು ಬೀಸ್ತಾ ಇರ್ತಾರೆ. ಎಡ್ಜ್ ಆಗಿ ಇವ್ರದ್ದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಬರ್ತದೆ, 20 ರನ್ಗಳು. ಅದಾದ ನಂತರ ಪ್ರಸಿದ್ಧ ಕೃಷ್ಣ ಔಟ್ ಆದಾಗ ಬರೋದು ಮಹಮ್ಮದ್ ಸಿರಾಜ್ ಸಹ ಒಂದ್ ಸ್ವಲ್ಪ ನಿಧಾನಕ್ಕೆ ಆಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಅಗ್ರೆಸಿವ್ ಆಗಿ ಆಡ್ತಿದ್ದು ಜಸ್ಪ್ರೀತ್ ಬೂಮ್ರಾ. ಅದಾದ ನಂತರ ಪ್ಯಾಟ್ ಕಮಿಂಗ್ಸ್ ಓವರ್ ಅಲ್ಲಿ ಒಂದು 6 ಹೊಡೆದು ಅದು ನೆಕ್ಸ್ಟ್ ಬಾಲ್ ಔಟ್ ಆಯ್ತಾರೆ. ಅದಾದ ನಂತರ ಬರೋದು ಇನ್ನು 3 ಅವರ್ಸ್ ಇತ್ತು ಅಷ್ಟೇ. ಇಂಡಿಯಾ ಆಡಿರೋ 3 ಅವರ್ಸ್, ನಾಳೆಗೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಓದಿತ್ತು. ಆದ್ರೆ ಇನ್ನು 3 ಅವರ್ಸ್ ಇರೋದ್ ಕಾರಣ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಗೆ ಬರ್ತಾರೆ. ಏನ್ ಅವಾಗ ಗುರು ಬ್ಯಾಟಿಂಗು ಬೆಂಕಿಯಾಗಿತ್ತು. 2 ಅವರ್ ಏನು ಅಷ್ಟೊಂದು ಏನು ಅನಿಸ್ತಿಲ್ಲ. ಆದ್ರೆ ಲಾಸ್ಟ್ ಇನ್ನು 3 ಬಾಲ್ ಇದ್ದಂಗೆ ಉಸ್ಮಾನ್ ಖವಾಜಾ ಅವರು ಅಷ್ಟೊಂದು ಸ್ವಲ್ಪ ಬ್ಯಾಟಿಂಗ್ ಆಡಕ್ ಇದ್ ಮಾಡ್ತಿದ್ರು. ಆದ್ರೆ ಇಲ್ಲಿ ಸ್ಯಾಮ್ ಕಾನ್ಸ್ಟನ್ಸ್ ಅವರು ಏನು ಮಾತುಕತೆ ಆಯ್ತೋ ಗೊತ್ತಿಲ್ಲ, ಅವ್ರ ನಡುವೆ ಮತ್ತೆ ಬೂಮ್ರಾ ನಡುವೆ ಒಂದ್ ಸ್ವಲ್ಪ ಮಾತಿನ ಚಕಮಕಿ ಆಗಿದ್ದಕ್ಕೆ ಬೂಮ್ರಾ ಒಂದ್ ಸ್ವಲ್ಪ ಬಂದು ಮಾತಾಡಕ್ ಇದ್ ಮಾಡ್ತಾರೆ. ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಅದಕ್ಕೆ ಅವರು ಅವಾಗ ಅಂತಾರೆ ನೀನು ಬ್ಯಾಟಿಂಗ್ ಗೆ ಬಾ ಅಂತ ಅಂತಾರೇನೋ ಗೊತ್ತಿಲ್ಲ, ಇಲ್ಲ ಉಸ್ಮಾನ್ ಖವಾಜಾನ ಔಟ್ ಮಾಡ್ತೀನಿ ನೋಡಿ ಇನ್ನು 3 ಬಾಲ್ ಅಲ್ಲಿ ಅಂತ ಹೇಳ್ತಾರೆ, ಅದಂತೂ ಗೊತ್ತಿಲ್ಲ. ಆದ್ರೂ ಲಾಸ್ಟ್ ನಡೀತು ಗೊತ್ತಾ ಬಾಲ್, ಅಪ್ಪಪ್ಪ ವಿಕೆಟ್ ಬಿದ್ದಿಟ್ನೆ ಎಲ್ಲಾರುವೆ
ಸೆಲೆಬ್ರೇಷನ್ ಉಸ್ಮಾನ್ ಖವಾಜಿಂಗ್ ಮಾಡ್ಲಿಲ್ಲ, ಎಲ್ಲ ಸ್ಯಾಮ್ ಕಾನ್ಸ್ಟನ್ಸ್ ನ ಉರ್ಸಕ್ಕಂತೂ ಎಲ್ಲ ಉರ್ದು ಬಿದ್ದು ಬಿಟ್ರತ್ತಾಗಿ 11 ಜನನು ಒಬ್ಬ ಪ್ಲೇಯರ್ ಮೇಲೆ ಎದ್ದು ಬಿದ್ದಿದ್ದು ಅದ್ದೂರಿಯಾಗಿತ್ತು. ಹೆಂಗೆ ಗುರು, ಒಬ್ಬ ಯಂಗ್ ಪ್ಲೇಯರು ಹೆಂಗಿರ್ಬೇಕು ಹಂಗಿರತ್ ಕಲಿಬೇಕು. ಸುಮ್ನೆ ಎಲ್ಲಾ ಮ್ಯಾಚ್ ಅಲ್ಲೂ ಎಲ್ಲಾರ್ಗು ಟ್ರಿಗರ್ ಮಾಡೋದು. ವಿರಾಟ್ ಕೊಹ್ಲಿ ಅವರು ಅದನ್ನ ಮಾಡಾದ್ಮೇಲೆ ಸುಮ್ನೆ ಇರೋದ್ ಕಲಿಬೇಕು. ಅದ್ರಲ್ಲೂ ಅಲ್ಲದೆ ವಿರಾಟ್ ಕೊಹ್ಲಿ ಔಟ್ ಆದ್ಮೇಲೆ ಅಲ್ಲೂ ಟ್ರಿಗರ್ ಮಾಡೋದು. ಅದಾದ ನಂತರ ಬ್ಯಾಟಿಂಗ್ ಅಲ್ಲಿ ಜೈಸ್ವಾಲ್ಗೆ ಒಂದ್ ಸ್ವಲ್ಪ ಟ್ರಿಗರ್ ಮಾಡೋದು. ಅದಾದ್ಮೇಲೆ ಇಲ್ಲಿ ಬಂದು ಮೇನ್ ಸೀನಿಯರ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅಂಡ್ ಬೂಮ್ರಾಗೂ ಒಂದ್ ಸ್ವಲ್ಪ ಟ್ರಿಗರ್ ಮಾಡೋದು. ಬೂಮ್ರಂಗೆ ಬಾಲಿಂಗ್ ಅಲ್ಲಿ ಟ್ರಿಗರ್ ಮಾಡಕ್ ಹೋಯ್ತಾರ ಅಂದ್ರೆ, ಇವನು ಅಷ್ಟೊಂದು ಯಂಗ್ ಪ್ಲೇಯರು ಇಷ್ಟೊಂದು ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ಬಾರ್ದು. ಕೆರಿಯರ್ ನ ಇಲ್ಲೇ ಮುಚ್ಚಿ ಮಟ್ಟ ಮಾಡ್ಬಿಡ್ತಾರೆ. ಅದ್ರೂ ಅಲ್ಲದೆ ನಮ್ಮ ಇಂಡಿಯಾ ಅಂತೂ ಎಕ್ಸ್ಪೋರ್ಟ್. ಇವಾಗ ಅವ್ನ ಕೆರಿಯರ್ ನ ಮುಚ್ಚೋದ್ರಲ್ಲಂತೂ ಎಕ್ಸ್ಪರ್ಟ್ ಆಗೇ ಇರ್ತಾರೆ. ಏನಕ್ಕಂದ್ರೆ ಅವ್ರ ಕೆರಿಯರ್ ಮುಚ್ಚುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ತರ ಆಡ್ತಾರದು, ಆ ತರ ಆಟಿಟ್ಯೂಡ್ ಬೇಡ. ನಮ್ಮ ವಿರಾಟ್ ಕೊಹ್ಲಿ ಅವರು ಮೊದಲನೇ ಮ್ಯಾಚ್ ಅಲ್ಲಿ ಅವ್ರಿಗೆ ಹೋಗಿ ಡಿಕ್ಕಿ ಹೊಡೆದ್ರೆ ಗೊತ್ತಾ, ಬೆಂಕಿ ಅಂತ ಅಂತೀನಿ. ಅದನ್ನ ಇವಾಗ್ಲೂ ಮಾಡಿದ್ರು ಇಂಡಿಯನ್ ಫ್ಯಾನ್ಸ್ ಅವರು ಅಕ್ಸೆಪ್ಟ್ ಮಾಡ್ತಾರೆ, ಎಲ್ಲಾರು ಸಹ. ಹಾಗೆ ಎಲ್ಲ ಲೆಜೆಂಡರಿ ಕ್ರಿಕೆಟರ್ಸ್ ಅವರು ಸಹ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಆಸ್ಟ್ರೇಲಿಯಾ ಮಾಡಿದ್ರೆ ಒಂದ್ ನ್ಯಾಯ, ಇಂಡಿಯಾ ಮಾಡಿದ್ರೆ ಒಂದ್ ನ್ಯಾಯ, ಹಾಗೆ ಕಾಣಿಸೋದು ಇಲ್ಲಿ. ಆಸ್ಟ್ರೇಲಿಯಾದವ್ರು ಮಾಡಿದ್ರೆ ಇದು ತಪ್ಪು ಅಂತ ಏನು ಅನ್ಸಲ್ಲ, ಒಳ್ಳೇದೆ ಅಂತ ಅನಿಸ್ತಾ. ಆದ್ರೆ ನಮ್ ಇಂಡಿಯಾ ಮಾಡಿದ್ರೆ ತಪ್ಪು ಅಂತ ಬಂದ್ಬಿಡುತ್ತೆ. ಅದ್ನೇ ಹೇಳ್ತಾ ಇರೋದು, ಆಸ್ಟ್ರೇಲಿಯಾಗೆ ಒಂದ್ ನ್ಯಾಯ, ಇಂಡಿಯಾಗೆ ಒಂದ್ ನ್ಯಾಯ. ಅದಕ್ಕೋಸ್ಕರ ಎಲ್ಲಾರು ಬೆಂಕಿಯಾಗಿ ಆಡ್ತಾ ಇದಾರೆ. ಅದ್ರಲ್ಲೂ ಅಲ್ದೆ ಸ್ಯಾಮ್ ಕಾನ್ಸ್ಟನ್ಸ್ ಅಂತೂ ನಾಳೆ ಬ್ಲಾಸ್ಟ್ ಆಗೋದಂತೂ ಗ್ಯಾರಂಟಿ. ಇವತ್ತೇ ಲಾಸ್ಟ್ ಬಾಲು ಬ್ಲಾಸ್ಟ್ ಆಗೋಗವನೆ, ತಲೆ ಬಗ್ಗಿಸ್ಕೊಂಡು ಸುಮ್ನೆ ಹೋಯ್ತಾ ಇದ್ದ. ಎಲ್ಲಾರು ಅವನು ಮುಂದೆ ಅಂತ ಎಗ್ರಾಡ್ತಿದ್ರು, ಅದ್ದೂರಿಯಾಗಿತ್ತು ನಾಳೆ. ಅದ್ರಲ್ಲೂ ಅಲ್ದೆ ನಾಳೆ ಓವರ್ ಮಾಡೋದೆ ಮೊಹಮ್ಮದ್ ಸಿರಾಜು, ಅದಾದ ನಂತರ ಬೂಮ್ರಾ ಸ್ಟಾರ್ಟ್ ಮಾಡೋದು. ಆದ್ರೆ ಮೊಹಮ್ಮದ್ ಸಿರಾಜ್ ಓವರಲ್ಲೇ ವಿಕೆಟ್ ಹೋಗುತ್ತಾ ಇಲ್ಲ ಬೂಮ್ರಾ ಓವರಲ್ಲಿ ವಿಕೆಟ್ ಹೋಗುತ್ತಾ ಅಂತ ಗೊತ್ತಿಲ್ಲ. ಆದ್ರೆ ಬೂಮ್ರಾಗೆ ವಿಕೆಟ್ ಬತ್ತು ಅಂದ್ರೆ ಸ್ಯಾಮ್ ಕಾನ್ಸ್ಟನ್ಸ್ ನ ಹಾಕೊಂಡು ತರಾವರಿ ಉರ್ಸಿ ಮಡಗಿ ಬಿಡ್ತಾರೆ, ಅದಂತೂ ನಿಜ. ಇಂಡಿಯನ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಆಗಿರೋಂತ ಚರ್ಚೆಗಳೇ ಬೇರೆ. ಆದ್ರೆ ಇಂಡಿಯನ್ ಪ್ಲೇಯರ್ಸ್ಗಳು ಫೀಲ್ಡ್ ಅಲ್ಲಿ ಇದ್ದಾಗ ಹಾಡೋ ರೀತಿನೇ ಬೇರೆ. ಅವ್ರಿಗೆ ಯಾರ ಒಬ್ಬ ಏನಾದ್ರು ಟ್ರಿಗರ್ ಮಾಡಿದ್ರೆ ಎಲ್ಲರೂ ಒಂದಾಗಿ ಇನ್ನೊಬ್ಬನ್ನ ಟ್ರಿಗರ್ ಮಾಡಕ್ಕಂತೂ ಅದ್ದೂರಿಯಾಗಿ ಇರ್ತಾರ. ಅಲ್ಲಿ ಅವಾಗಲೇ ನೋಡಿರ್ಬೋದು ವಿರಾಟ್ ಕೊಹ್ಲಿ ಅವ್ರು ಔಟ್ ಆದಾಗ ಹೆಂಗ್ ಸೆಲೆಬ್ರೇಷನ್ ಮಾಡಿದ್ರು. ಅದಾದ ನಂತರ ಹೆಂಗೆ ವಿರಾಟ್ ಕೊಹ್ಲಿ ಸ್ಯಾಮ್ ಕನ್ಸ್ಟನ್ಸ್ ಅವರು ಔಟ್ ಆದ್ಮೇಲೆ ವಿರಾಟ್ ಕೊಹ್ಲಿ ಪರವಾಗಿ ಹೆಂಗೆ ಒಂದಾಗಿ ಇದ್ ಮಾಡಿದ್ರು, ಅದೇ ರೀತಿ ಇಲ್ಲೂ ಸಹ ಆಗದು. ಅದ್ರಲ್ಲೂ ಅಂತೂ ಲಾಸ್ಟ್ ಮೂಮೆಂಟ್ ಅದ್ದೂರಿಯಾಗಿತ್ತು. ಇದೇ ರೀತಿ ನಡೀತಾ ಇದ್ರೆ ಒಂಥರ ಆಕ್ಷನ್ ಮೂವಿ ನೋಡ್ದಂಗ್ ಅನಿಸ್ತದೆ. ಏನ್ ಹಿಂಗೆ ನಡಿಬೇಕು ಅಂತ ಅನಿಸ್ತದೆ. ಆಕ್ಷನ್ ಮೂವಿ ನೋಡ್ಬೇಕಾದ್ರೆ ಥ್ರಿಲ್ಲಿಂಗ್ ಹೆಂಗಿರುತ್ತೋ ಢಿಂಗ್ 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 ಅಂತ ಹೊಡೆದು ಹಂಗೆ ಮುನುಗಿಸ್ತಾ ಇರ್ತಾರ, ಅದೇ ರೀತಿ ಇಲ್ಲೂ ಸಹ ಆಕ್ಷನ್ ಆಗಿ ನಡೀತಾ ಇತ್ತು. ಸ್ಯಾಮ್ ಕಾನ್ಸ್ಟನ್ಸ್ ನಾಳೆ ಡಮ್ಕಿ ಡಮಲ್ ತು ದಾಂಡಲ್, ಇವನಿಗಂತೂ ಫಿಕ್ಸು. ಇವನಿಗಂತೂ ಮೊದಲನೇದು ಟ್ರಿಗರ್ ಮಾಡಿ ಇಡಕ್ಕೆ ರೆಡಿ ಆಗಿರ್ತಾರ. ಹಾಗೆ ಇವ್ರ ಮೇಲೆ ಒಂದು ಕಣ್ಣ ಇಟ್ಟಿರ್ತಾರೆ ಪಕ್ಕ, ಬೇಗ ಎತ್ಬೇಕು, ಇಲ್ಲ ಅಂದ್ರೆ ಇವನ್ನ ಚಿತಲ್ ಪತಲ್ ಮಾಡ್ಬೇಕು, ಹಂಗೆ ಯೋಚನೆ ಮಾಡಿರ್ತಾರೆ. ನಾಳೆ ಅಂತೂ ಪಕ್ಕ ಟಾರ್ಗೆಟ್ ಸ್ಯಾಮ್ ಕಾನ್ಸ್ಟನ್ಸ್. ಹಾಗೆ ಇವತ್ತು ಒಂದ್ ಸ್ವಲ್ಪ ಪಿಚ್ಚು ಡಿಫ್ರೆಂಟ್ ಆಗೇ ಇತ್ತು. ಆದ್ರೂ ಒಂದು ಸ್ಕೋರ್ ಅಂದ್ರೆ ಇಂಡಿಯಾದದು 185 ಇಸ್ ಬೆಸ್ಟ್ ಸ್ಕೋರು. ಅದ್ರಲ್ಲೂ ಅಲ್ಲದೆ ಈ ಪಿಚ್ಗೆ ಒಂದ್ ಸ್ವಲ್ಪ ಸ್ಕೋರ್ ಸರಿಯಾಗೇ ಇದೆ ಒಂದ್ ಸ್ವಲ್ಪ. ಆದ್ರೆ ಇವಾಗ ನೋಡ್ತಾ ಬಂದ್ರೆ ಈ ಸ್ಟೇಷನ್ ಅಲ್ಲಿ 2 ಸ್ಟೇಷನ್ ಅಲ್ಲಿ ಆಸ್ಟ್ರೇಲಿಯಾ ಗೆದ್ದಿರೋದು, ಒಂದು ಸ್ಟೇಷನ್ ನ ಸಮ ಆಗಿರೋದು ಬೆಸ್ಟ್ ಅಂತ ಹೇಳ್ತೀನಿ. ಆದ್ರೆ ಇನ್ನ ಮ್ಯಾಚ್ ಯಾರ ಕಡೆಗೆ ಹೋಗಿದೆ ಅಂತ ಹೇಳಕ್ಕಂತೂ ಸಾಧ್ಯ ಇಲ್ಲ. ಮ್ಯಾಚ್ ಅಂತೂ ಅದ್ದೂರಿಯಾಗಿ ನಡೀತಾ ಇದೆ. ವೇಟ್ ಮಾಡಿ ನೋಡೋಣ ಮ್ಯಾಚ್ ಹೆಂಗಿರುತ್ತೆ ಅಂತ. ಅದ್ರಲ್ಲೂ ಅಲ್ದೆ ನಾಳೆಗೆ ವೆಯ್ಟ್ ಮಾಡ್ತಾ ಇರೋದು ನಾನಂತೂ. ಅದೇನಾದ್ರೂ ಆಗೋಲಿ, ಇವತ್ತು ಹೆಂಗೆ ಬೆಳಿಗ್ಗೆ ಎದ್ದು 4:15 ಮ್ಯಾಚ್ ನ ನೋಡಕ್ ಕುತ್ಕೊಂಡು, ಅದೇ ರೀತಿ ನಾಳೆಗೂ ಸಹ ಮ್ಯಾಚ್ ಸ್ಟಾರ್ಟ್ ಆಗೋದು 5 ಗಂಟೆ. ಆದ್ರೆ ನಾನು ಟಾಸ್ಕ್ ನೋಡಕ್ಕೋಸ್ಕರ ಬೇಗನೆ ಎದ್ದಿದೆ. ಆದ್ರೆ ನಾಳೆ ಅಂತೂ ಪಕ್ಕ ಆ ಸ್ಯಾಮ್ ಕಾನ್ಸ್ಟನ್ಸ್ ಅವ್ರಿಗೆ ಹೆಂಗೆ ಉರಿಸ್ತಾರೆ ಅನ್ನೋದಕ್ಕೋಸ್ಕರನೇ ಪಕ್ಕ ಎದ್ದೇದೊಳ್ತೀನಿ, ಅದಂತೂ ನಿಜ. ಮ್ಯಾಚ್ ಅಂತೂ ಅದ್ದೂರಿಯಾಗಿ ನಡೀತಾ ಇದೆ. 5 ಡೇಸ್ ಗಂಟ ಹೋಗ್ಲಿ, ಬೇಗ ಮುಗ್ದೋಗ್ಬಿಟ್ರೆ ಥ್ರಿಲ್ ಇರಲ್ಲ. ಒಂದು ಒಂದು 5 ಡೇಸ್ ಗಂಟ ಹೋದ್ರೆ ಒಂದು ಮ್ಯಾಚ್ ಥ್ರಿಲ್ ಆಗಿರುತ್ತೆ. ವೆಯ್ಟ್ ಮಾಡಿ ನೋಡೋಣ ಮ್ಯಾಚ್ ಹೆಂಗಿರುತ್ತೆ ಅಂತ. ಆಕ್ಷನ್ ಆಗಿದ್ರಂತೂ ಅದ್ದೂರಿ, ಮ್ಯಾಚ್ ಅಂತೂ ಕುತೂಹಲದಿಂದ ಇರ್ತದೆ. ಅದೇ ರೀತಿ ಆಸ್ಟ್ರೇಲಿಯಾದವರು ಸಹ ಗಿಮಿಕ್ ಮಾಡ್ತಾರೆ. ಹಾಗೆ ಇಂಡಿಯಾದವರು ಆ ತರ ಗಿಮಿಕ್ ಎಲ್ಲ ಮಾಡಲ್ಲ. ನಮ್ ಇಂಡಿಯಾದಲ್ಲಿ ಆ ತರ ಅಲ್ಟ್ರಾ ಎಡ್ಜ್ಗಳಂತೂ ನಮ್ ಇಂಡಿಯಾದಲ್ಲಂತೂ ಬಂದೇ ಇಲ್ಲ. ನಾನು ಇಲ್ಲಿವರೆಗೂ ನೋಡ್ರ ಮಟ್ಟಿಗೆ ಇಂಡಿಯಾದಲ್ಲಿ ಅಲ್ಟ್ರಾ ಎಡ್ಜ್ ಎರರ್ ಆಗಿರೋದನ್ನ ಅಷ್ಟು ನೋಡೇ ಇಲ್ಲ. ಇಲ್ಲೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಸ್ನಿಕೋ ಅಂದ್ರೆ ಒಂದೇ, ಅಲ್ಟ್ರಾ ಎಡ್ಜ್ ಅಂದ್ರೆ
ನಮ್ಮ ಇಂಡಿಯಾದಲ್ಲಿ ಆಲ್ಟ್ರೇಡ್ಜ್ ಅಂತಾರೆ, ಇವ್ರ ಕಡೆ ಸ್ನಿಕೋ ರಿಯಲ್ ಟೈಮ್ ಅಂತ ಹೇಳ್ತಾರೆ. ಈ ತರ ನಾನು ಇಷ್ಟೊಂದು ಗಿಮಿಕ್ ಎಲ್ಲ ನೋಡಿಲ್ಲ. ಆಸ್ಟ್ರೇಲಿಯಾದಲ್ಲಿ ಸ್ನಿಕೋ ಇಷ್ಟೊಂದು ಎರರ್ ಆಗ್ತಾ ಇರೋದು, ನಮ್ಮ ಇಂಡಿಯಾದಲ್ಲಿ ಆಲ್ಟ್ರೇಡ್ಜ್ ಅಷ್ಟೊಂದು ಎರರೇ ಕಾಣಿಸಿಲ್ಲ ಗುರು. ನಮ್ಮ ಇಂಡಿಯಾದಲ್ಲಿ ನಾನು ನೋಡಿದ್ರೆ ಇಲ್ಲಿವರೆಗೂ IPL ಅಲ್ಲೂ ಸಹ ಈ ತರ ಎರರು ಕಾಣಿಸಿಲ್ಲ, ಹಾಗೆ ವರ್ಲ್ಡ್ ಕಪ್ ಅಲ್ಲೂ ಸಹ ಇಷ್ಟು ಎರರ್ ಕಾಣಿಸಲ್ಲ. ಈ ಆಸ್ಟ್ರೇಲಿಯಾದಲ್ಲಿ ನಡಿಬೇಕಾದ್ರೆ ಏನಕ್ಕೆ ಇಷ್ಟೊಂದು ಎರರ್ ಅಂತ ಗೊತ್ತಿಲ್ಲ. ಆದ್ರೂ ಏನೋ ಒಂದು ಒಳಗ್ ಗಿಮಿಕ್ ನಡೀತೈತೆ, ಅದೆಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ನಾಳೆಗಂತೂ ಕ್ಯೂರಿಯಾಸಿಟಿಯಿಂದ ಮ್ಯಾಚು. ಮತ್ತೆ ಇದೇ ತರ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.